ಕೊರಗಜ್ಜನ ಆದಿಸ್ಥರ ಕುತ್ತಾರಿಗೆ ಇವತ್ತು ಭಕ್ತಿಯಿಂದ ಬಂದಿದ್ದೀವಿ. ಬಹಳ ಸಮಯದಿಂದ ಅನ್ನಿಸ್ತಾ ಇತ್ತು ಕೊರಗಜ್ಜನನ್ನ ನೋಡಬೇಕು, ಬರಬೇಕು, ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ. ಇವತ್ತು ಬರುವಂತ ಒಂದು ಅವಕಾಶ ಕೊರಗಜ್ಜ ನಮಗೆ ದೊರಕಿಸಿಕೊಟ್ಟಿದ್ದಾರೆ. ಅವರಿಗೆ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ರಾಜ್ಯದ, ನಮ್ಮ ದೇಶದ ಎಲ್ಲ ಜನಕ್ಕೂ ಕೂಡ ಆಶೀರ್ವಾದ ಮಾಡಲಿ. ನರೇಂದ್ರ ಮೋದಿಯವರು ಈ ದೇಶವನ್ನು ಕಟ್ಟೋದಕ್ಕೆ, ದೇಶವನ್ನು ರಕ್ಷಣೆ ಮಾಡೋದಕ್ಕೆ ಅವರಿಗೂ ಶಕ್ತಿ ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡಿದ್ದೀನಿ. ಇವತ್ತು ಬಹಳ ಖುಷಿಯಾಗಿದೆ. ಬಿಹಾರ ಚುನಾವಣೆಯನ್ನು ನಾವು ಗೆದ್ದಿದ್ದೀವಿ. ನಾವು ಅಂದ್ಕೊಂಡಕ್ಕಿಂತ ಹೆಚ್ಚು ಆಶೀರ್ವಾದವನ್ನು ಬಿಹಾರದ ಜನತೆ ಮಾಡಿದ್ದಾರೆ. ಯಾವ ಸುಳ್ಳನ್ನು ರಾಹುಲ್ ಗಾಂಧಿಯವರು, ತೇಜಸ್ವಿ ಯಾದವ್ ಅವರು ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಬಿತ್ತಾ ಇದ್ರು, ಆ ಸುಳ್ಳಿಗೆ ಸೋಲಾಗಿದೆ. ಆ ಆಶೀರ್ವಾದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ, ನಿತೀಶ್ ಕುಮಾರ್ ಅವರಿಗೆ ಸಿಕ್ಕಿದೆ. ಅದಕ್ಕಾಗಿ ಕೊರಗಜ್ಜನಿಗೆ ಕೂಡ ಅವರ ಸಲುವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಶಾಲೆ ಕಳೆದ 25 ವರ್ಷಗಳಿಂದ ಈ ಭಾಗದ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು, ಶಾಲಾ ಶಿಕ್ಷಣವನ್ನು ಕೊಡುವಂಥದ್ದು ಮಾಡ್ತಾ ಇದೆ. ರವೀಂದ್ರ ಶೆಟ್ಟಿಯವರು ಅವರ ತಾಯಿಯ ಹೆಸರಲ್ಲಿ ವಿದ್ಯಾರತ್ನ ಅನ್ನುವಂಥ ಶಾಲೆಯನ್ನು ಆರಂಭ ಮಾಡಿದರು. ಗ್ರಾಮೀಣ ಪ್ರದೇಶ ಮಕ್ಕಳ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಶಾಲೆ ಇದು. 25ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ, ರಜತ ಮಹೋತ್ಸವವನ್ನು ಆಚರಣೆ ಮಾಡುವ ಈ ಶುಭ ಸಂದರ್ಭದಲ್ಲಿ ವಿದ್ಯಾರತ್ನ ಶಾಲೆಗೆ ಒಳ್ಳೆಯದಾಗಲಿ. ಹಾಗೆಯೇ ಇವತ್ತು ರವೀಂದ್ರ ಶೆಟ್ಟಿಯವರು ಕಷ್ಟಪಟ್ಟು ಈ ಶಾಲೆಯನ್ನು ಅತ್ಯಂತ ಕಡಿಮೆ ಫೀಸ್ ತಗೊಂಡು, ಹೆಚ್ಚು ದುಡ್ಡು ಇಲ್ಲದೆ ನಡೆಸ್ತಾ ಇದ್ದಾರೆ. ಅವರಿಗೂ ಒಳ್ಳೆಯದಾಗಲಿ, ಆ ದೇವರು ಆಶೀರ್ವಾದ ಮಾಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ.